ಇಸ್ ಇಟ್ ಇನ್ ವರ್ಕಿಂಗ್ ಕಂಡೀಷನ್ ಆರ್ ನಾಟ್ ಆರ್ ಸ್ವಿಚ್ಡ್ ಆಫ್ ಇಟ್ ಈಸ್? ಗೆಳೆಯರೆ, ಯಾರೋ ಇಲ್ಲಿ ಮೊಬೈಲನ್ನು ಮರ್ತೋಗ್ಬಿಟ್ಟಿದ್ದಾರೆ. ಹ್ಯಾವ್ ಯು ಲಾಸ್ಟ್ ಯುವರ್ ಫೋನ್ ಹಿಯರ್? ವಿ ಫೌಂಡ್ ಒನ್ ಫೋನ್ ದೇರ್. ನೋ ಮ್ಯಾಮ್, ವಾಟ್? ಗುಡ್ ಮಾರ್ನಿಂಗ್ ಗೆಳೆಯರೆ. ಇವತ್ತು ನನ್ನ ಹಂಪಿ ಜರ್ನಿಯ 4th ಡೇ ಆಗಿದೆ. ಸೊ ಇವತ್ತು ನಾನು ಬೆಳಗ್ಗೆ ಬಹಳಷ್ಟು ಬೇಗನೆ ಎದ್ದಿರುವೆ. ಸೊ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಸೀದಾ ಇಲ್ಲಿಗೆ ಬಂದಿರುವೆ. ಸೊ ಇದು ತುಂಗಭದ್ರಾ ನದಿ ತೀರವಾಗಿದೆ. ಇಲ್ಲಿ ತುಂಗಭದ್ರೆ ಶಾಂತವಾಗಿ ಈ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳ ಮೂಲಕ ಹರಿತಾ ಹೋಗ್ತಾ ಇದ್ದಾಳೆ. ಒಂದು ಸೀನಿಕ್ ಆಗಿರುವ ಮಾರ್ನಿಂಗ್ ವ್ಯೂ ನಿಮಗೆ ಇಲ್ಲಿಂದ ನೋಡೋಕ್ಕೆ ಸಿಗತ್ತೆ. ನೆಕ್ಸ್ಟ್ ಅಲ್ಲಿ ಸೀತಾ ಸೆರಗು ಪ್ಲೇಸ್ ಇದೆ. ಲೆಟ್ಸ್ ವಿ ಗೋ ಹಿಯರ್. Wow, morning. See here. He is welcoming me with good morning pose. Good morning to you also, dear. ಇಲ್ಲಿ ನೀವು ಕೊರಾಕಲ್ ರೈಡನ್ನು ಕೂಡ ಮಾಡ್ಬೋದು. ಅಂದರೆ ಈ ಥರದ ತೆಪ್ಪಗಳಿರ್ತವೆ. ಸೊ ಇದರಲ್ಲಿ ಕುಳಿತು ನೀವು ಬೋಟಿಂಗ್ ಮಾಡ್ಬೋದು. ಒಂದು ರೈಡಿಗೆ ಅವರು 500 ಚಾರ್ಜ್ ಮಾಡ್ತಾರೆ. ಒಂದು ಹಾಫ್ ಆನ್ ಅವರ್ ರೈಡ್ ಇರುತ್ತೆ. ಇನ್ನು ನಿಮಗೆ ಸ್ಟೇಟ್ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಲೈಟ್ಸ್ ಕಾಣಿಸ್ತಾ ಇದ್ದೇವೆ ನೋಡಿ, ಅದೇ ಅಂಜನಾದ್ರಿ ಬೆಟ್ಟ. ಮಾರ್ನಿಂಗ್ ಅಂತೂ ಸಿಕ್ಕಾಪಟ್ಟೆ ಸುಂದರವಾಗಿದೆ. ಲೆಟ್ಸ್ ಗೋ ನೆಕ್ಸ್ಟ್. ಪುರಾತನ್ ಮಂದಿರ್ भी है, आगे जाके देखेंगे. ಇದು ಚಕ್ರತೀರ್ಥ ಕೋದಂಡರಾಮಸ್ವಾಮಿ ದೇವಸ್ಥಾನವಾಗಿದೆ. ಜೈ ಶ್ರೀರಾಮ್. ಇಲ್ಲಿಂದ ನಮಗೆ ಮಾತಂಗ ಪರ್ವತ ಕೂಡ ನೋಡೋಕೆ ಸಿಗತ್ತೆ. ಸೊ ನೀವು ಅಲ್ಲಿ ನೋಡ್ಬೋದು, ಕೆಲವೊಂದಿಷ್ಟು ಜನ ಆಲ್ರೆಡಿ ಆ ಪರ್ವತದ ಮೇಲೆ ಹೋಗಿದ್ದಾರೆ ಈಗ ಸನ್ರೈಸನ್ನು ನೋಡೋದಕ್ಕಾಗಿ. ಸೊ ಈ ಮಾತಂಗ ಪರ್ವತದ ಮೇಲಿಂದ ಒಂದು ಬ್ಯೂಟಿಫುಲ್ ಸನ್ರೈಸ್ ವ್ಯೂ ನೋಡೋಕೆ ಸಿಗತ್ತೆ. ನಾವು ಕೂಡ ಅಲ್ಲಿ ಹೋಗೋರಿದ್ದೇವೆ. ಮತ್ತು ಈ ಪರ್ವತದ ಮೇಲಿಂದ ಹಂಪಿ ಕಂಪ್ಲೀಟ್ ಆಗಿ ಕಾಣಿಸುತ್ತೆ. ಗೆಳೆಯರೆ, ನಾನೀಗ ಮಾತಂಗ ಪರ್ವತವನ್ನು ನೋಡೋಕ್ಕೆ ಹೊರಟಿರುವೆ. ಸೊ ಬೆಳಗ್ಗೆನೇ ಇಲ್ಲಿಗೆ ಬರಬೇಕಾಗಿತ್ತು, ಆದರೆ ನಾನು ಕಲ್ಲಿನ ರಥವನ್ನು ನೋಡೋಕ್ಕೆ ಹೋದೆ. ಹೀಗಾಗಿ ಇಲ್ಲಿಗೆ ಬರೋಕ್ಕೆ ತಡ ಆಯಿತು. ಸನ್ರೈಸ್ ನೋಡಬೇಕನ್ನೋ ಆಸೆ ಇತ್ತು, ಹೋಗಲಿ ಸನ್ಸೆಟ್ ಆದರೂ ನೋಡೋಕ್ಕೆ ಸಿಗತ್ತೆ. ಸೊ ಈ ರೀತಿಯಾದ ಮೆಟ್ಟಿಲುಗಳಿವೆ. ಸೊ ಇಷ್ಟೊಂದು ಮೆಟ್ಟಿಲುಗಳನ್ನು ಏರಿ ಮೇಲಿನ ತನಕ ಹೋಗೋದಿದೆ. ಸೊ ಒಂದು ಅರ್ಧ ಗಂಟೆನಾದರೂ ಬೇಕು. ಇರಲಿ, ಹೋಗೋಣ ಬೇಗನೆ. ನಾನೀಗ ಅರ್ಧ ಬೆಟ್ಟವನ್ನು ಹತ್ತಿರುವೆ. ಸೊ ತುಂಬಾ ಸ್ಟ್ರೇಟ್ ಆಗಿರುವ ಕಲ್ಲು ಬಂಡೆಗಳ ರಸ್ತೆ ಇದೆ. ಹೀಗಾಗಿ ಇದನ್ನು ಏರೋಕ್ಕೆ ಸ್ವಲ್ಪ ಚಾಲೆಂಜಿಂಗ್ ಆಗುತ್ತೆ. ಸೊ ಆದರೂ ಕೂಡ ಪರವಾಗಿಲ್ಲ, ಅರ್ಧನಾದರೂ ಈಗ ಸೇಫಾಗಿ ಏರಿರುವೆ. ಸೊ ಇಲ್ಲಿಂದ ಹಂಪಿಯ ವಿರೂಪಾಕ್ಷೇಶ್ವರ ಮಂದಿರದ ವ್ಯೂ ಈ ಥರ ಕಾಣಿಸುತ್ತೆ ನೋಡಿ. ಮಂದಿರದ ಗೋಪುರ, ಇತ್ತ ಕಡೆ ಎಲ್ಲ ಕಾರ್ ಪಾರ್ಕಿಂಗು, ಮತ್ತು ಇತ್ತ ಕಡೆ ಏನಿದೆ ಎಲ್ಲ ಇದು ಹೇಮಕೂಟ ಪರ್ವತ. ಸೊ ಇನ್ನು ಇದೆಲ್ಲ ಹಂಪಿಯ ಕಲ್ಲುಗಳೇ. ಮತ್ತು ಇಲ್ಲಿದೆ ನೋಡಿ, ಇದು ನದಿ, ತುಂಗಭದ್ರಾ ನದಿ. ಸೊ ಈ ರೀತಿಯಾದ ವ್ಯೂ ಇಲ್ಲಿಂದ ಇದೆ. ಮೇಲಿನಿಂದ ಇನ್ನೂ ಕ್ಲಿಯರಾಗಿ ಕಾಣಿಸುತ್ತೆ. ಮೇಲೆ ಹೋಗೋಣ. ಮುಂದೆ ಕೂಡ ರಸ್ತೆ ಇದೇ ರೀತಿ ಇದೆ ನೋಡಿ, ಗುಹೆಗಳಲ್ಲೇ ಹೋಗೋದಿದೆ. ಆದಿಮಾನವರು ನಾವು. ಫೈನಲಿ ನಾನು ಮಾತಂಗ ಪರ್ವತದ ಟಾಪ್ಗೆ ಬಂದು ತಲುಪಿರುವೆ. ಇಲ್ಲೊಂದು ಪುರಾತನ ಮಂದಿರವೂ ಕೂಡ ಇದೆ. ಇದರ ಹೆಸರೇನಪ್ಪ ಅಂತಂದರೆ ಶ್ರೀ ವೀರಭದ್ರೇಶ್ವರ ಮಂದಿರ. ಒಳಗಡೆ ಹೋಗಿ ನೋಡ್ಕೊಂಡು ಬರೋಣ. इस तरह का गुफा में जाना है.
ಬಹಳಷ್ಟು ಜನ ಫಾರಿನ್ ಟ್ರಾವೆಲರ್ಸ್ಗಳು ಈ ಮಾತಂಗ ಪರ್ವತದ ಮೇಲೆ ಬಂದುಬಿಟ್ಟು ಮೆಡಿಟೇಷನನ್ನು ಕೂಡ ಮಾಡ್ತಾರೆ. ಮತ್ತು ಜೊತೆಗೆ ಈ ಥರನಾದ ಸ್ಟೋನ್ ಟವರ್ಸ್ಗಳನ್ನು ಕೂಡ ನಿರ್ಮಿಸ್ತಾರೆ. ಇಲ್ಲಿದೆ ನೋಡಿ, ಈ ಥರ ಒಂದೊಂದೇ ಕಲ್ಲಿನ ಗೋಪುರಗಳನ್ನು ನಿರ್ಮಿಸಿ ಅದ್ರ ಮುಂದೆ ಕುತ್ಕೊಂಡ್ಬಿಟ್ಟು ಮೆಡಿಟೇಷನನ್ನು ಮಾಡ್ತಾರೆ. ಮತ್ತು ತಮ್ಮ ವಿಶಸ್ಗಳನ್ನು ಫುಲ್ಫಿಲ್ ಮಾಡುವಂತೆ ನೇಚರ್ಗೆ ಅಂದರೆ ಯೂನಿವರ್ಸ್ಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. I also believe in this and I also do same sometime. Now I am on the top of Matanga hill. ನಾನೀಗ ಮಾತಂಗ ಪರ್ವತದ ಮೇಲೆ ಬಂದು ನಿಂತಿರುವೆ. ಸೊ ಇಲ್ಲಿಂದ ನಮಗೆ ಹಂಪಿಯ ಒಂದು ಬ್ಯೂಟಿಫುಲ್ ವ್ಯೂ ನೋಡೋಕ್ಕೆ ಸಿಗತ್ತೆ. ಒಂದು ಸರ್ತಿ ನಾನು ರೌಂಡ್ ವೈಡ್ ವ್ಯೂವನ್ನು ತೋರಿಸ್ತೀನಿ ನೋಡಿ. ಸೊ ಈ ಥರನಾಗಿ ಹಂಪಿಯ ಒಂದು ಕಂಪ್ಲೀಟ್ ದೃಶ್ಯ ನಿಮಗೆ ನೋಡೋಕೆ ಇಲ್ಲಿಂದ ಸಿಗತ್ತೆ. ಅಂದರೆ ಹಂಪಿ ಎಷ್ಟು ದೊಡ್ಡದಾಗಿದೆ ಅನ್ನೋ ಒಂದು ಐಡಿಯಾ ನಿಮಗೆ ಬರುತ್ತೆ. ಸೊ ಇಲ್ಲಿದೆ ಅಲ್ಲ, ಇದೇ ಒಂದು ಮಾತಂಗ ಪರ್ವತದ ಮೇಲಿರುವ ವೀರಭದ್ರೇಶ್ವರ ಮಂದಿರ. ಸೊ ಇಷ್ಟೊಂದು ದೊಡ್ಡದಿದೆ ಹಂಪಿ. ಸೊ ಇಲ್ಲಿ ನಿಮಗೆ ಏನೇನು ನೋಡೋಕ್ಕೆ ಸಿಗತ್ತೆ ಮೇಲಿಂದ ಅನ್ನೋದ್ರ ಬಗ್ಗೆ ಒಂದು ನಾನು ವ್ಯೂವನ್ನು ಕೊಡೋದಕ್ಕಾಗಿ ಜೂಮ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ನಮಗಿಲ್ಲೀಗ ಕಾಣಿಸ್ತಾ ಇದೆಯಲ್ಲ ಈ ಶಿಖರ, ಇದು ವಿರೂಪಾಕ್ಷೇಶ್ವರ ಮಂದಿರದ ಶಿಖರ. ಸೈಡ್ನಲ್ಲಿ ಹೇಮಕೂಟ ಪರ್ವತ ಇದೆ, ಮತ್ತು ಅದರ ಪಕ್ಕದಲ್ಲಿ ರತ್ನಕೂಟ ಪರ್ವತ ಕೂಡ ಇದೆ. ಅಲ್ಲಿ ನಮ್ಗೆ ಹೋಗೋಕೆ ಅಲೌಡ್ ಇಲ್ಲ, ಓನ್ಲಿ ಜೈನ್ಸ್ ಆರ್ ಅಲೌಡ್ ದೇರ್. ಸೊ ಅದಕ್ಕಾಗಿ ನಾನು ಅಲ್ಲಿ ಹೋಗಿಲ್ಲ. ಸೊ ಇನ್ನು ಅದ್ರ ಮುಂದೇನಿದೆ, ಕಾರ್ ಪಾರ್ಕಿಂಗ್ ಇದೆ. ಸೊ ಈ ಕಾರ್ ಪಾರ್ಕಿಂಗ್ನಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಹಂಪಿಯ ಗೋಲ್ಡನ್ ಬಜಾರ್ ಕಾಣಿಸುತ್ತೆ. ಇಲ್ಲೇ ಮುತ್ತೂರು ಹತ್ರಗಳನ್ನ ಮಾರ್ತಾಯಿದ್ರು. ಮತ್ತು ಇಲ್ಲಿ ಪೊಲೀಸ್ ಸ್ಟೇಷನ್ ಇದೆ. ಸೊ ಅದ್ರ ಪಕ್ಕ ಹಂಪಿಯ ಫೋಟೋ ಗ್ಯಾಲರಿ ಇದೆ. ಸೊ ಇಲ್ಲೊಂದು ಮಂಟಪ ಇದೆ. ಸೊ ಇಲ್ಲಿಂದ ನಾವು ನಿನ್ನೆ ಹಿಂಗೆ ಫಾರ್ ಮಾಡ್ಕೊಂಬಂದು ಇದೇ ಗುಡ್ಡುಗಾಡು ಪ್ರದೇಶಗಳಿಂದ ಹಿಂಗೆ ಪಾಸ್ ಆಗ್ತಾ ಹೋಗಿ ಅಲ್ಲಿಂದ ಅಚ್ಯುತರಾಯ ಟೆಂಪಲ್ಗೆ ಹೋಗಿದ್ವಿ. ಸೊ ಇಲ್ಲಿಂದ ನಮಗೆ ಅಚ್ಯುತರಾಯ ಟೆಂಪಲ್ ಕೂಡ ನೋಡೋಕ್ಕೆ ಸಿಗತ್ತೆ. ಈ ಸೈಡಿಗೆ ಬರಬೇಕಾಗತ್ತೆ, ನಾನು ತೋರಿಸ್ತೀನಿ ಜಸ್ಟ್ ಅ ಸೆಕೆಂಡ್. ಇಲ್ಲಿದೆ ನೋಡಿ, ಇದೆ ಅಚ್ಯುತರಾಯ ಟೆಂಪಲ್. ನಿನ್ನೆ ನಾನು ನಿಮಗೆ ತೋರಿಸಿದ್ನಲ್ಲ. ಸೊ ಮೇಲಿನಿಂದ ಈ ಥರ ವ್ಯೂ ಕಾಣಿಸುತ್ತಿದ್ರದ್ದು. ಸೊ ಈ ಅಚ್ಯುತರಾಯ ಟೆಂಪಲ್ ಮುಂದ್ಗಡೆ ನಿಮಗೇನೊಂದು ಈ ಥರ ದೊಡ್ಡ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್, ವ್ಯಾಪಾರ ಮಳಿಗೆಗಳು ಕಾಣಿಸ್ತಾ ಇದೆಯಲ್ಲ, ಇದೇ ಸೋಳೆ ಬಜಾರ್. ಇಲ್ಲೇ ವೇಶ್ಯರನ್ನು ಮಾರಾಟ ಮಾಡ್ತಾಯಿದ್ರು. ಸೊ ನಾನು ನಿನ್ನೆ ನಿಮಗೆ ತೋರಿಸಿದ ಪುಷ್ಕರ್ಣಿ ಇಲ್ಲಿದೆ. ಸೊ ಇದರ ಎಕ್ಸಾಕ್ಟ್ ಅಪೋಸಿಟ್ ಡೈರೆಕ್ಷನ್ನಲ್ಲಿಯೇ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಬೆಟ್ಟದ ಮೇಲೆ, ಇದೇ ಅಂಜನಾದ್ರಿ ಪರ್ವತ. ಅಂಜನಾದ್ರಿ ಪರ್ವತ ಮತ್ತು ಹಂಪಿ ತುಂಬಾ ಹತ್ತಿರದಲ್ಲಿವೆ. ಮಧ್ಯದಲ್ಲಿ ಈ ತುಂಗಭದ್ರಾ ನದಿ ಬಂದುಬಿಟ್ಟು ಇದನ್ನು ಡಿವೈಡ್ ಮಾಡ್ತಾ ಇದೆ. ಅತ್ತ ಕಡೆ ಅಂಜನಾದ್ರಿ ಪರ್ವತ, ಇತ್ತ ಕಡೆ ಹಂಪಿ. ಸೊ ಕಲ್ಲಿನ ರಥ ಅದು ನೋಡೋದಿದ್ರೆ ನಮಗೆ ಈ ಸೈಡು ನಡ್ಕೊಂಡು ಹೋಗಬೇಕಾಗತ್ತೆ. ಸೊ ಇಷ್ಟೆಲ್ಲ ಒಂದು ಪ್ಲೇಸಸ್ಗಳು ಇಲ್ಲಿಂದ ನಮಗೆ ದೂರದಿಂದ ನೋಡೋಕ್ಕೆ ಸಿಗುತ್ತವೆ. ಮಾತಂಗ ಪರ್ವತದಿಂದ ನಮಗೆ ಬ್ಯೂಟಿಫುಲ್ ಆಗಿರುವ ಸನ್ರೈಸು ಮತ್ತು ಸನ್ಸೆಟ್ಟು ನೋಡೋಕ್ಕೆ ಸಿಗುತ್ತೆ. ಹೀಗಾಗಿ ಇಲ್ಲಿ ಬಹಳಷ್ಟು ಜನ ಬಂದು ವೇಟ್ ಮಾಡ್ತಾರೆ. ನಾನು ಕೂಡ ಇಲ್ಲಿ ವೇಟ್ ಮಾಡುವೆ. ಇವತ್ತು ಸನ್ಸೆಟ್ಟನ್ನು ನೋಡಿಯೇ ಕೆಳಗೆ ಹೋಗುವೆ. ಈ ಸೈಡ್ ನಿಮಗೆ ಕೃಷ್ಣ ಟೆಂಪಲ್ ನೋಡೋಕ್ಕೆ ಸಿಗತ್ತೆ. ಅದರ ಮುಂದೆನೇ ಕೃಷ್ಣ ಬಜಾರ್ ಇದೆ. ಸೊ ಇತ್ತ ಕಡೆ ಕಾಣಿಸ್ತಾ ಇದೆ ಎಲ್ಲ, ಇದು ಕಮಲಾಪುರ್ ಲೇಕು. ಇತ್ತ ಕಡೆ ಹೋದರೆ ನಿಮಗೆ ಆನೆಗಳನ್ನ ಸಂಗ್ರಹಿಸಿಡ್ತಾ ಇದ್ದ ಒಂದು ಆನೆ ಖಾನೆ ಸಿಗತ್ತೆ, ಗಜಶಾಲೆ ಸಿಗತ್ತೆ. ಅಲ್ಲೇ ಕಮಲ್ ಮಹಲ್ ಇದೆ, ರಾಣಿಯರ ಅರಮನೆಗಳು ಕೂಡ ಅತ್ತ ಕಡೆ ಇವೆ. ಜಸ್ಟ್ ಈಗ ತಾನೇ ಸನ್ಸೆಟ್ ಆಯಿತು. ಈಗ ಈ ಟೈಮಲ್ಲಿ ಇಲ್ಲಿ ಮೇಲೆ ಹೆಂಗೆ ವ್ಯೂ ಇದೆ ನೋಡಿ. ಮಧ್ಯಾಹ್ನ ಬಿಸಿಲಲ್ಲೆಲ್ಲ ಒಂದು ಸ್ವಲ್ಪ ಹೇಜಿ ಇತ್ತು, ಬಟ್ ಈಗ कूल ಇದೆ. भैया यहाँ पे एक फोन था आपका ही है? नहीं सर, वो कॉल आ सकता है ना. You didn't lose phone, huh? Show back side. Samsung M34 किसका है क्या पता? Is it in working condition or not, or switched off it is? नहीं, working. कोई इधर मोबाइल छोड़ के गए हैं? नहीं, वो नीचे जाते रहते हैं. 1 मिनट. ऐसा ಈಗ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ನನಗೆ ಹಂಗಾಯ್ತು, ನೀನು ಹಿಂಗಾಯ್ತು ಮಾತಾಡ್ಬಿಡಿ. ಮಂಜಣ್ಣ ಕೆಳಗದೆ ಅಣ್ಣ ಸಾಹೇಬ್ರ, ಅದು ನಿಮ್ಮ ಬಲ್ಲಿ ಇಟ್ಕೊಳ್ಳಿ, ನಾನು ಬರ್ತೀನಿ, ಗುಡಿ ಕ್ಲೋಸ್ ಮಾಡ್ಕೊಂಡು ಬರ್ತೀನಿ. ನೀವು ಹಿಂಗೆ ಹೇಳ್ತೀರಲ್ವಾ? ಅಲ್ಲಿ ಯಾರು ಸಿಗಲಿಲ್ಲ ಅಂದರೆ ಸ್ಟೇಷನಾಗ ಕೊಟ್ಟು ಹೋಗೋದು. ಎಸ್ ಶೋರ್. ಗೆಳೆಯರೆ, ಯಾರೋ ಇಲ್ಲಿ ಮೊಬೈಲನ್ನು ಮರ್ತೋಗ್ಬಿಟ್ಟಿದ್ದಾರೆ. ಸೊ ಇದನ್ನು ವಾಪಸ್ ಕೊಡುವುದಕ್ಕಾಗಿ ಇಲ್ಲಿನ ಫಾರಿನರ್ಸ್ಗಳು ಮತ್ತು ಇಲ್ಲಿನ ಮಂದಿರದ ಸಿಬ್ಬಂದಿ ಕೂಡ ಟ್ರೈ ಮಾಡಿದರು, ಬಟ್ ಅವ್ರು ಕೆಳಗಡೆ ಹೋಗಿದ್ದಾರೆ. ಸೊ ಈ ಮೊಬೈಲನ್ನು ಅವರಿಗೆ ಹುಡುಕಿ ಕೊಡೋದಿದೆ. ಸೊ ಕೊಡೋಣ, ಯಾರಾದರೂ ಕೇಳಿದರೆ ಕೊಡ್ತೀವಿ, ಇಲ್ಲ ಅಂತಂದರೆ ಇಲ್ಲಿರುವ ಟೂರಿಸಮ್ ಪೊಲೀಸ್ ಠಾಣೆಯಲ್ಲಿ ಇದನ್ನು ಜಮಾ ಮಾಡ್ತೀವಿ. ಸೊ ನೋಡೋಲ್ಲ, ಹಾನೆಸ್ಟಿ ಅಂದರೆ ಹಿಂಗಿರಬೇಕು. ಸೊ ಶೂಸ್ ನಿಮ್ದಾ ಇದು? ನಮ್ಮದು ಶೂಸ್.
ಹಾಂ ನಾವು ಅದೇ ಹುಡುಕ್ತಾ ಇದ್ದೀವಿ ಯಾರು ಮಿಸ್ ಆಗಿದ್ದಾರೆ ಅಂತೇಳಿ. ನಮಗೇನು ಅನಿಸ್ತು ಶೂಸ್ ಇದೆ ಅಂತಂದರೆ ವ್ಯಕ್ತಿ ಮೇಲೆ ಇರ್ಬೋದು, ಅವ್ರದ್ದೇ ಫೋನ್ ಇರ್ಬೋದು ಅಂತೇಳಿ. ಹಾಂ, ಒಂದು ಮೊಬೈಲ್ ಇರುತ್ತಲ್ಲ ಒಬ್ಬ ವ್ಯಕ್ತಿಯ ಲೈಫ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದ್ರ ಜೊತೆಗೆ ಅವನು ಎಲ್ಲವೂ ಕೂಡ ಕನೆಕ್ಟ್ ಆಗಿರುತ್ತೆ. ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಮತ್ತು ಬ್ಯಾಂಕ್ ಅಕೌಂಟು, ಪರ್ಸ್ನಲ್ ಥಿಂಗ್ಸ್ಗಳು, ಮೆಮೊರೀಸು ಎಲ್ಲನೂ ಇರ್ತವೆ. ಸೊ ಮೊಬೈಲ್ ಏನಾದರೂ ಯಾರ್ದಾದ್ರೂ ಕಳಿತಪ್ಪ ಅಂತಂದರೆ ಮುಗೀತದು. ಒಂಥರ ಅವ್ರಿಗೆ ಯಾರೋ ಸತ್ತೋಂಗಿದ್ದಾರೆ ಅನ್ನಂಗೆ ಆಗುತ್ತೆ. ಒಂದು 3-4 ದಿವಸ ಊಟ ಹೋಗಲ್ಲ, ನಿದ್ದೆನೂ ಬರಲ್ಲ. ಸೊ ಅಷ್ಟೊಂದು ಅಟ್ಯಾಚ್ ಆಗಿರ್ತಾರೆ. ಸೊ ನೋಡೋಣ, ಹ್ಯಾಂಡ್ ಓವರ್ ಮಾಡೋಣ. ಮೊಬೈಲ್ इस तरह से है. Do not unlock unless it is a must. जियो 4G सिम है, इसलिए हम कह सकते हैं कि इंडिया का ही होगा. दोनों जियो है तो इंडिया का होगा. एक जियो है और किसी और का दूसरा है तो फॉरेनर का हो सकता है, सोच सकते हैं. लेकिन दोनों जियो है, इसलिए हम समझेंगे कि इंडियंस का ही है. और डेट है देखिए थर्सडे 16 जनवरी. टाइम 6:19 हुआ है. कॉल भी आ सकता है. अगर आपको किसी का मोबाइल मिलता है तो आप सिंसियरली इसे हैंड ओवर कीजिए. No. Have you lost your phone here? No. We found one phone there. We are trying to return it to them. You can do like find my iPhone. Oh, it's Samsung. I don't Yes, it's a Samsung phone. But maybe phone on number? some they have. Do you know how to do like emergency? Maybe they reaching down this way. We are tracking them. How you tracking? They will be call us. We inform the down security if anyone asks for the mobile phone. So tell them to stay There there. might be like an emergency number on the phone that you can access. Yes, it's working. It's We are waiting for a call. Suppose they call this number, we receive it. Unless it is a must. Yes. Which country you are from? England. England. Are you filming? Yes. Why? It's my documentary making. I travel blogger. Very nice. Is it okay to you? Otherwise, I will cancel it. No issue. It's okay, but Your good name, sir? I'm really famous, so you might get lots of views. Yes, sir. Then I will take a signature and photography with you if you are okay with it. I also become famous because of you. Because I am struggling to become famous here. What do you do, ma'am? No, I'm joking. I know, ma'am. What you? You have something that will make me famous? Huh? I'm joking. No, I am struggling to get famous, get some fame and get some money. So I am wondering in You this don't want sales. to be famous though. Huh. That would be shit. I only drink once a while. I was drinking in Goa. What do you want to drink in Goa? What do you do, ma'am? Everything. What do I do? Huh. Live. No, Live no, on the planet Earth. no, profession. I am asking about the profession. Live. What's your profession? He has to. Huh. I live. jungle, bro. She's a wild woman. Been traveling for like 3 years. Huh. Traveling is your fashion. Yeah, I guess. No, I've been teaching yoga. Yes, yoga. You are a yoga teacher, a yoga trainer. Yeah. भी हमें नीचे जाना है. See your stuff. अब हम जा रहे हैं नीचे. ಮೋಸ್ಟ್ಲಿ ಅವರು ಹಿಂದಿಯಲ್ಲಿ ಮಾತಾಡ್ತಾ ಇದ್ರಲ್ಲ ಸರ್ ಅದು. ಹಾಂ, ಅವ್ರಿಗೆ ಮರಾಠಿನೂ ಬರುತ್ತೆ. ಸೊ ನಾನು ಡೀಲ್ ಮಾಡ್ಬೋದು, ಕೇಳ್ಬೋದು. ಈಗ ಎಸ್ ಕಮ್ ಸರ್. ಪ್ರೀಸ್ಟ್ ಗೋಯಿಂಗ್ ಡೌನ್. ಎಸ್ ಸರ್, ಇವ್ರದಂತ. ಈಸ್ ಇಟ್ ಯುವರ್ ಫೋನ್ ಮ್ಯಾಮ್? Okay. Just come down after you can speak. Okay. Come safely, ma'am. Thank you so much. Actually, foreigners got this phone. They handed it to Pujari sir. They given it to me temporarily to hold. The shoes and forgot. Yes. दोस्तों, ये मोबाइल फ़ोन इनका ही है. ओके, इस मोबाइल फ़ोन का ओनर अभी मिले हैं हमें. हम सेफली नीचे जा रहे हैं. मैम, आपको मराठी भी आता था ना तुम्हाला? मराठीचा होता मी. कुठनं मॅम तुम्ही? मुंबई. अंजू हळू या आता असं उभं राहूनच आहे. ವಿದೇಶಿ ಲೋಕ ಏನಾಗಿದೆ? ಓ, ಆ ರೇ ಅವ್ರಿಗೆ ಊಟ ಬೇಕಂತ ನಿಮ್ಗೆ ಇದೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲ ಅವ್ರು
ಆ ಮಗ ಇಲ್ಲೇ ಕರ್ಕೊಂಡು ಕೂತ್ಕೊಂಡ್ಬಿಡ್ತಾನೆ ಆಕಿನ. ಇಲ್ಲೆಲ್ಲ ಕೆಳಗಡೆ ಯಾವುದು ರೆಸ್ಟೋರೆಂಟ್ ಪೂಜಾರಿದ್ ಇದೇನಾ ಅಂತ ಕೇಳ್ತದ ನಾವು. But I tell you, Okay, sir. one word I tell you, not wherever unlock you go, unless it is wherever you go, kept in your carefully. Yes, Okay, don't put it. ಇವೆಲ್ಲ ಎಂತೆಂದೋ ಮಾಡ್ಯಾರ ಸರ್. ಅವ್ರು ಯಾರು ಉಳಿದಿಲ್ಲ ಇವತ್ತಿನವರೆಗೆ ನಾನು ನೋಡಿದ್ದೀನಲ್ಲ. ಹಾಂ ಸರ್. ನಾನು ಮೊದಲೇ ವೀರಭದ್ರೇಶ್ವರನ ಬೆಂಕಿ ಆತನ ಮುಟ್ಟಿ ತೊಳೆದು ಮಾಡ್ತೀವಿ ನಾವು ಸೇವೆ. ಹಾಂ ಅಂಥವ್ರು ಯಾರು ಉಳಿದಿಲ್ಲ. ಸೊ ನಾವೇನಪ್ಪ ನೀಟಾಗಿದ್ದೀವಿ, ಅವ್ನು ನಡೆಸ್ಕೊಡ್ತಾ ಇದ್ದಾನೆ, ನಡೀತಾ ಇದೀವಿ. ಹೌದು ಸರ್, ಹಾನೆಸ್ಟಿ ಮೋಸ್ಟ್ ಇಂಪಾರ್ಟೆಂಟ್ ಸರ್. ಹಾಗೆ ಈಗಿನ ಕಾಲದಲ್ಲಿ ಯಾರ್ದು ಏನು ₹1 ಸಿಕ್ಕರು ಬಿಡಲ್ಲ. ನೀಟಾಗಿ ದುಡ್ದಿದ್ದೇ ಇರಲ್ಲ. ಈಗ ನಾನು ಹಾಂ ನಮ್ಮ ಮನೆ ಒಳಗೆ ಹೆಣ್ಮಕ್ಳು ಟೀ ಮಾಡಿಕೊಟ್ರು. ಹಾಂ ನಾನು ಉಳ್ಕೊಂಬಂದೆ. ಮಾಡಿ ₹100-150 ಸಂಪಾದನೆ ಮಾಡ್ತೀವಿ, ಮನೆ ಖರ್ಚು ನಡೆಸಲಿಕ್ಕೆ ಸಾಕಾಗುತ್ತೆ. ಹಾಂ ಸರ್. ಇನ್ನು ಅದು 5,000-10,000 ತಿಂದಿದ್ದು ಎಲ್ಲಿ ಉಳಿತೈತೆ ಸರ್? ಹೌದು ಸರ್. ಅವ್ರು ಫಾರಿನರ್ಸ್ ಬರ್ತಾರಿಲ್ಲ ನೋಡಿ ಸರ್ ಇಲ್ಲ. ಬರ್ತಾ ಬಿಡ್ರಿ, ಇಲ್ಲಾಂದ್ರೆ ಅಲ್ಲಿ ಹೇಳೋದ್ರ ಆಯ್ತು. ಹಾಂ ಹಾಂ ಎಂಜಾಯ್ ಮಾಡ್ಕೊಂತ ನಿಂತ್ಕೊಂಡ್ಬಿಟ್ಟಾನ. ರೈಟ್ ಚಲೋ. ಹಾಂ ಸರ್. ಸರ್ ಮತ್ತೆ ಸಿಗ್ತೀವಿ ಸರ್. ಗೈಸ್, ಮೇಲ್ಗಡೆ ಯಾರು ತಮ್ಮ ಮೊಬೈಲನ್ನು ಬಿಟ್ಟು ಬಂದಿದ್ರಲ್ಲ ಅವರು ಮಹಾರಾಷ್ಟ್ರದ ಮುಂಬೈಯವರಂತೆ ಲೇಡೀಸು. ಅವ್ರಿಗೆ ನಾವು ಅವ್ರ ಮೊಬೈಲನ್ನು ಹ್ಯಾಂಡ್ ಓವರ್ ಮಾಡಿದ್ದೀವಿ. ಅದು ಫಾರಿನರ್ಸ್ಗೆ ಸಿಕ್ಕಿತ್ತು. ಅವ್ರು ಇದನ್ನು ಪೂಜಾರಿಗೆ ಕೊಟ್ಟರು. ಪೂಜಾರಿ ನನಗೆ ಇನಿಷಿಯೇಟಿವ್ ತಗೋ ಅಂತ ಹೇಳಿದರು. ಸೊ ನಾನು ಅದನ್ನು ಸಕ್ಸಸ್ಫುಲ್ಲಾಗಿ ತಲುಪಿಸಿರುವೆ. ಅವ್ರು ಸಿಕ್ಕರು, ಕೊಟ್ಟಿರುವೆ, ವಿಡಿಯೋದಲ್ಲಿ ಕೂಡ ತೋರಿಸಿರುವೆ. ಸಿಗದೇ ಇದ್ದರೆ ಪೊಲೀಸ್ ಸ್ಟೇಷನ್ಗಂತೂ ಕೊಡೋರೇ ಇದ್ವಿ. ಸೊ ನಿಮಗೂ ಕೂಡ ಬೇರೆ ಯಾವುದೇ ವಸ್ತು ಸಿಕ್ಕರೂ ಕೂಡ ಸಿನ್ಸಿಯರಾಗಿ ವಾಪಸ್ ಮಾಡಿ. ಹಾನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ. ಇಲ್ಲಿಗೆ ನಾನು ನನ್ನ ಹಂಪಿ ಜರ್ನಿಯ 4th ಡೇಯನ್ನು ಕಂಪ್ಲೀಟ್ ಮಾಡ್ತಾ ಇರುವೆ. ಸೊ ಈಗ ಹೋಗಿ ಫ್ರೆಶ್ ಅಪ್ ಆಗುವೆ. ನಾಳೆ ಬೆಳಗ್ಗೆ ಬೇಗನೆ ಎದ್ದು ಮಿಕ್ಕ ಲೊಕೇಶನ್ಗಳನ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡುವೆ. ನೋಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತು ನಾಳೆ ಸಿಗ್ತೀನಿ.